ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಿಜ ಹೇಳಬೇಕು ಅಂದ್ರೆ ಭಾರತದ ಪೌರತ್ವವನ್ನ ತ್ಯಜಿಸಿ ವಿದೇಶಗಳಿಗೆ ಹೋಗುತ್ತಿರುವವರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಬೆಳೀತಾನೆ ಇದೆ. 2021-22ರಲ್ಲಿ ಅಂದಾಜು 2.25 ಲಕ್ಷ ಮಂದಿ ಭಾರತೀಯ ಪೌರತ್ವ ತೊರೆದಿದ್ರು. 2022-23ರಲ್ಲಿ ಇದು ಸ್ವಲ್ಪ ಕಡಿಮೆಯಾಗಿತ್ತು. ಅಂದ್ರೆ ಆ ವರ್ಷ 2.16 ಲಕ್ಷ ಮಂದಿ ಪೌರತ್ವವನ್ನ ತೊರೆದಿದ್ರು. ಅಂತರ 2024 2.06 ಲಕ್ಷ ಮಂದಿ ದೇಶವನ್ನ ತೊರೆದಿದ್ದಾರೆ. ಇನ್ನು 2025ರಲ್ಲಿ 2 ಲಕ್ಷಕ್ಕೂ ಅಧಿಕ ಮಂದಿ ದೇಶವನ್ನ ತೊರೆದಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ವಲಸೆ ಹೋಗುತ್ತಿರುವ ಭಾರತೀಯರ ನೆಚ್ಚಿನ ತಾಣ ಯಾವುದು ಅಂತ ನೋಡೋದಾದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್, ಅದರಲ್ಲೂ ದುಬೈ ಭಾರತೀಯರಿಗೆ ಅಚ್ಚುಮೆಚ್ಚು. ಭಾರತದಿಂದ ಸಾವಿರಾರು ಜನ ಅಲ್ಲಿಗೆ ಹೋಗ್ತಾರೆ. ದುಬೈ ಪ್ರವಾಸಕ್ಕಾಗಿ ಹೋಗೋದು ಬೇರೆ, ಆದರೆ ಅಲ್ಲಿಯೇ ಹೋಗಿ ನೆಲೆಸುವ ಉದ್ದೇಶದಿಂದ ಹಲವಾರು ಮಂದಿ ಹೋಗ್ತಾರೆ. ಹಾಗೆ ಅಲ್ಲಿ ಹೋಗಿ ನೆಲೆಸಲು ಬಯಸುವವರೆಲ್ಲ ಶ್ರೀಮಂತರು. ಇನ್ನು ಬದುಕು ಕಟ್ಟಿಕೊಳ್ಳಲು ದುಬೈಯನ್ನ ಆಯ್ಕೆ ಮಾಡಿಕೊಳ್ಳುವವರ ಸಂಖ್ಯೆ ಹೆಚ್ಚು. ಭಾರತದಿಂದಲೂ ಅನೇಕ ಮಂದಿ ದುಬೈಗೆ ವಲಸೆ ಹೋಗ್ತಾರೆ. ಅಲ್ಲಿ ಬಿಸ್ನೆಸ್ ಮತ್ತಿತರ ಚಟುವಟಿಕೆಗಳನ್ನ ಕೈಗೊಳ್ತಾರೆ. ಅಪಾರವಾದ ಹಣ ಸಂಪಾದನೆ ಮಾಡ್ತಾರೆ. ಕಡೆಗೆ ಅಲ್ಲಿಯೇ ನೆಲೆಸಲು ನಿರ್ಧಾರ ಮಾಡ್ತಾರೆ. ಅದಕ್ಕೆ ಕಾರಣ ಅಲ್ಲಿ ಝೀರೋ ಟ್ಯಾಕ್ಸ್ ಹಾಗೂ ಸುಲಭವಾಗಿ ಕೈಗೆಟಕುವ ಐಷಾರಾಮಿ ಜೀವನ. ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಇತರ ಪ್ರಾಂತ್ಯಗಳಿಗೆ ಹೋಲಿಸಿದ್ರೆ ದುಬೈನಲ್ಲಿ ಅತಿ ಹೆಚ್ಚು ಹೂಡಿಕೆಗಳಾಗಿವೆ, ಅತಿ ಹೆಚ್ಚು ಉದ್ಯಮಗಳಿವೆ. ಹಾಗಾಗಿ ಅಲ್ಲಿ ಉದ್ಯೋಗಕ್ಕೆ ಹೂಡಿಕೆಗೆ ಹೆಚ್ಚು ಅವಕಾಶಗಳಿವೆ. ಅಲ್ಲಿ ಹೋಗಿ ಉದ್ಯೋಗ ಮಾಡಿದ್ರೂ ಸರಿ, ಬಿಸ್ನೆಸ್ ಮಾಡಿದ್ರೂ ಸರಿ, ಅವುಗಳಿಂದ ಅಲ್ಲಿ ಬರುವ ಆದಾಯಕ್ಕೆ ಯಾವುದೇ ಟ್ಯಾಕ್ಸ್ ಇಲ್ಲ. ಅಲ್ಲಿ ಇತರ ಐಷಾರಾಮಿತನಕ್ಕೆ ಸ್ವಲ್ಪ ತೆರಿಗೆ ಇದೆ ಅಷ್ಟೇ. ಅದಕ್ಕಾಗಿಯೇ ದುಡಿಯುವವರಿಗೆ ದುಬೈ ಸ್ವರ್ಗ ಅನಿಸಿದೆ. ಈ ಕಾರಣಗಳಿಂದಾಗಿ ಯುವ ಉದ್ಯಮಿಗಳು 30-40ರ ಆಸುಪಾಸಿನಲ್ಲಿರುವ 2ನೇ ಪೀಳಿಗೆಯ ಬಿಸ್ನೆಸ್ ಮ್ಯಾನ್ಗಳು, ಫಂಡ್ ಮ್ಯಾನೇಜರ್ಗಳು ಭಾರತದಿಂದ ದುಬೈಗೆ ಹೋಗಿ ನೆಲೆಸ್ತಾರೆ. ದುಬೈ ದೊಡ್ಡ ಭಾರತೀಯ ವಲಸಿಗ ಸಮುದಾಯವನ್ನ ಹೊಂದಿದ್ದು 3.5 ಮಿಲಿಯನ್ಗಿಂತಲೂ ಹೆಚ್ಚು ಭಾರತೀಯರು ಯುಎಇಯಲ್ಲಿ ವಾಸಿಸ್ತಾ ಇದ್ದಾರೆ. ಇಷ್ಟೇ ಅಲ್ಲದೆ ಭಾರತೀಯ ವಿಶ್ವವಿದ್ಯಾಲಯಗಳು ದುಬೈನಲ್ಲಿ ಕ್ಯಾಂಪಸ್ಗಳನ್ನು ಸ್ಥಾಪಿಸಿವೆ. ವಿದ್ಯಾರ್ಥಿಗಳಿಗೆ ವಿವಿಧ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಸಹ ನೀಡುತ್ತೆ. ಎಲ್ಲ ಬೆಳವಣಿಗೆಯ ನಡುವೆ ದುಬೈನಲ್ಲಿ ಆಸ್ತಿ ಖರೀದಿ ಮಾಡಿ ಸಾಕಷ್ಟು ಜನ ವಾಸ ಮಾಡ್ತಾ ಇದ್ದಾರೆ. ಆದರೆ ಇರಾನ್ ನಡೆಸಿದ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗಳ ನಡುವೆ ದುಬೈನ ಪ್ರಾಪರ್ಟಿ ಮಾರುಕಟ್ಟೆ ಭಾರಿ ಒತ್ತಡಕ್ಕೆ ಒಳಗಾಗಿದೆ. ಇದುವರೆಗೆ ಸುರಕ್ಷಿತ ಮತ್ತು ಹೂಡಿಕೆಗೆ ಸೂಕ್ತ ಸ್ಥಳ ಎಂದು ಪರಿಗಣಿಸಲ್ಪಟ್ಟಿದ್ದ ದುಬೈ ಈಗ ಭದ್ರತೆ ಕುರಿತ ಭಯದಿಂದ ಹೂಡಿಕೆದಾರರ ವಿಶ್ವಾಸವನ್ನ ಹಂತ ಹಂತವಾಗಿ ಕಳೆದುಕೊಳ್ತಾ ಇದೆ. ಇತ್ತೀಚಿನ ದಾಳಿಗಳು ದುಬೈ ಮತ್ತು ಯುಎಇ ಪ್ರದೇಶದ ಸೇಫ್ ಹೆವನ್ ಅನ್ನೋ ಹೆಸರನ್ನ ಕುಗ್ಗಿಸಿಬಿಟ್ಟಿದೆ. ಈ ಕಾರಣದಿಂದ ಹಲವು ವಿದೇಶಿ ಹೂಡಿಕೆದಾರರು ತಮ್ಮ ಹೂಡಿಕೆಗಳನ್ನ ಹಿಂಪಡೆಯಲು ಆರಂಭಿಸಿದ್ದಾರೆ. ಜೊತೆಗೆ ಹೊಸ ಹೂಡಿಕೆಗಳನ್ನ ಮುಂದೂಡುತ್ತಿದ್ದಾರೆ. ಈ ರೀತಿಯ ನಿರ್ಧಾರಗಳಿಗೆ ಕಾರಣವೇನು ನೋಡೋದಾದ್ರೆ ದಾಳಿಗಳ ನಂತರ ದುಬೈನಲ್ಲಿ ಮನೆಗಳು ಮತ್ತು ಪ್ರಾಪರ್ಟಿಗಳನ್ನ ಮಾರಾಟ ಮಾಡುವುದು ಕಷ್ಟವಾಗುತ್ತೆ ಅನ್ನುವಂಥ ಭಾವ. ಖರೀದಿದಾರರು ಭದ್ರತೆ ಬಗ್ಗೆ ಆತಂಕಗೊಂಡಿರುವುದರಿಂದ ಬೇಡಿಕೆ ಕಡಿಮೆ ಆಗ್ತಾ ಇದೆ. ಪ್ರಾಪರ್ಟಿ ಡೆವಲಪರ್ಗಳ ಷೇರುಗಳು ಕುಸಿದು ಹೋಗಿದೆ. ಕೆಲವು ಹೂಡಿಕೆ ಯೋಜನೆಗಳು ಮತ್ತು ಫಂಡಿಂಗ್ ಯೋಜನೆಗಳು ಸ್ಥಗಿತಗೊಂಡಿವೆ. ಹಾಗಾದ್ರೆ ಈ ಮುಂಚೆ ಹೇಗಿತ್ತು? ದುಬೈನಲ್ಲಿ 2022-25ರವರೆಗೆ ಪ್ರಾಪರ್ಟಿ ಬೆಲೆಗಳು 60% ಏರಿಕೆಯಾಗಿದ್ವು. ಈ ಏರಿಕೆಗೆ ಪ್ರಮುಖ ಕಾರಣ ವಿದೇಶಿ ಹೂಡಿಕೆ ಮತ್ತು ತೆರಿಗೆ ಸೌಲಭ್ಯಗಳು. ಆದರೆ ಈಗ ಯುದ್ಧದ ಪರಿಸ್ಥಿತಿ ಮತ್ತು ಅಸ್ಥಿರತೆ ಈ ಬೆಳವಣಿಗೆಗೆ ಹೊಡೆತ ಕೊಟ್ಟಿದೆ. ಇರಾನ್ ದಾಳಿಯ ಪರಿಣಾಮ ಎಷ್ಟರ ಮಟ್ಟಿಗಿದೆ ಅಂತ ನೋಡೋದಾದ್ರೆ 2026ರಲ್ಲಿ ಇರಾನ್ ಯುಎಇ ಮೇಲೆ 100 ಕ್ಷಿಪಣಿ ಮತ್ತು ಡ್ರೋನ್ ದಾಳಿಯನ್ನ ನಡೆಸಿದೆ. ಈ ದಾಳಿಗಳಿಂದ ಕೆಲವು ಪ್ರದೇಶಗಳಲ್ಲಿ ಹಾನಿ, ಆತಂಕ ಎರಡೂ ಉಂಟಾಗಿದೆ. ಈ ಪ್ರಮುಖ ಕಾರಣದಿಂದ ಜನ ಭಯದಿಂದ ಸ್ಥಳಾಂತರವಾಗುವ ಸಾಧ್ಯತೆ ಹೆಚ್ಚಾಗಿದೆ. ಪ್ರವಾಸೋದ್ಯಮ ಜೊತೆಗೆ ವಿದೇಶಿ ವಾಸಿಗರ ಸಂಖ್ಯೆಯಲ್ಲಿ ಹಂತ ಹಂತವಾಗಿ ಕುಸಿತ ಕಾಣ್ತಾ ಇದೆ. ಹೂಡಿಕೆದಾರರ ವಿಶ್ವಾಸದಲ್ಲಿ ದೊಡ್ಡ ಬದಲಾವಣೆ ಕೂಡ ಆಗಿದೆ. ಹಾಗಾದ್ರೆ ಮುಂದಿನ ಭವಿಷ್ಯ ಏನು? ದುಬೈ ಮಾರುಕಟ್ಟೆ ಸಂಪೂರ್ಣ ಕುಸಿದು ಹೋಗಿದೆ ಅಂತ ಅರ್ಥ ಅಲ್ಲ, ಆದರೆ ದೊಡ್ಡ ಸವಾಲನ್ನ ಎದುರಿಸ್ತಾ ಇದೆ. ವಿದೇಶಿ ಹೂಡಿಕೆ ಮತ್ತೆ ಬರಲು ಭದ್ರತೆ ಮತ್ತು ಸ್ಥಿರತೆ ಮುಖ್ಯವಾಗುತ್ತೆ. ಹೀಗೆ ಯುದ್ಧ ಮುಂದುವರೆದ್ರೆ
ಪ್ರಾಪರ್ಟಿ ಮಾರುಕಟ್ಟೆ ಮೇಲೆ ಇನ್ನಷ್ಟು ಒತ್ತಡ ಬರುವ ಸಾಧ್ಯತೆ ಇದೆ. ಒಟ್ಟಾರೆ ದುಬೈ ಪ್ರಾಪರ್ಟಿ ಮಾರುಕಟ್ಟೆ ಸಂಪೂರ್ಣ ಕುಸಿದು ಹೋಗಿಲ್ಲ, ಆದರೆ ಇರಾನ್ ದಾಳಿಗಳ ಪರಿಣಾಮವಾಗಿ ಹೂಡಿಕೆದಾರರ ವಿಶ್ವಾಸ ಕುಂದು ಹೋಗಿದೆ, ಮಾರಾಟ ನಿಧಾನವಾಗಿದೆ. ಈ ಪರಿಸ್ಥಿತಿ ಮುಂದುವರೆದರೆ ಮಾರುಕಟ್ಟೆ ಇನ್ನಷ್ಟು ದುರ್ಬಲವಾಗುತ್ತೆ. ದುಬೈನಲ್ಲಿ ಆಸ್ತಿಯಲ್ಲಿ ಹೂಡಿಕೆ ಮಾಡುವಾಗ ಹೂಡಿಕೆಗಾಗಿ, ವೈಯಕ್ತಿಕ ಜೀವನಕ್ಕಾಗಿ, ಭದ್ರತೆಗಾಗಿ ಏನೇನು ಮಾಡಬೇಕು ಅನ್ನೋದು ಬಹಳ ಮುಖ್ಯವಾಗುತ್ತೆ. ಯಾವ ರೀತಿ ಇರಬೇಕು ಅನ್ನೋದನ್ನ ಪರಿಗಣಿಸುವುದು ಬಹಳ ಮುಖ್ಯ. ನಿಮ್ಮ ಕುಟುಂಬದ ಗಾತ್ರ, ಬಜೆಟ್, ಆದ್ಯತೆಗಳು, ಬಯಸಿದ ಸೌಕರ್ಯಗಳು, ಹತ್ತಿರದ ಸ್ಥಳಗಳಂತಹ ವಿಷಯಗಳು, ಅಲ್ಲಿನ ಭದ್ರತೆ ನಿಮ್ಮ ನಿರ್ಧಾರದಲ್ಲಿ ದೊಡ್ಡ ಪಾತ್ರವನ್ನು ವಹಿಸುತ್ತೆ.